ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ವಿವಾಹ ವಿಚ್ಛೇದನ ನಂತರ ಯಾವ ರೀತಿ ಪರಿಣಾಮಗಳು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ವಿವಾಹ ವಿಚ್ಛೇದನ ನಂತರದ ಜೀವನಾಂಶದ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟು ಮಕ್ಕಳ ಪಾಲನೆ ಆಗುತ್ತೆ. ಮೂರನೇದಾಗಿ ವಿವಾಹ ವಿಚ್ಛೇದ ನಂತರ ಹೆಂಡತಿಗೆ ಗಂಡನ ಆಸ್ತಿಯಲ್ಲಿ ಪಾಲು ಇರೋದಿಲ್ಲ. ನಂತರ ಅವರಿಬ್ಬರಲ್ಲಿ ಇಬ್ಬರು ಕೂಡ ಪುನರ್ವಿವಾಹ ಆಗ್ಬೋದು. ಹಲವಾರು ಬಾರಿ ಈ ಮಾಸಿಕ ಜೀವನಾಂಶ ಅದೊಂದಿರುತ್ತೆ. ಇನ್ನು ಆ ರೀತಿ ಒಂದು ಪರ್ಟಿಕ್ಯುಲರ್ ಹೆಂಡತಿ ಈ ರೀತಿ ಜೀವನಾಂಶ ಪಡಿತಾ ಇದ್ದ ಎಲ್ಲಿಯವರೆಗೆ ಆಕೆ ಮರು ವಿವಾಹ ಆಗೋದಿಲ್ವೋ ಅಲ್ಲಿಯವರೆಗೆ ಆಕೆ ಜೀವನಾಂಶ ಪಡೆಯಲು ಹಕ್ಕುದಾರರಾಗಿರ್ತಾರೆ. ಒಮ್ಮೆ ಆಕೆ ಪುನರ್ವಿವಾಹ ಆದ ತಕ್ಷಣ ಈ ಒಂದು ಜೀವನಾಂಶ ಕೊಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಇನ್ನು ನಾ ಹೇಳಿದ್ದೆ, ಇವೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ಆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಂತಂದರೆ, ಸಾಮಾನ್ಯವಾಗಿ ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಇಂಟರ್ ರಿಲಿಜಿಯಸ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರುತ್ತೆ. ಕೆಲವು ಬಾರಿ ಆಯಾ ಧರ್ಮಗಳಲ್ಲಿ, ಆಯಾ ಜಾತಿಗಳಲ್ಲಿ ಕೆಲವು ಪದ್ಧತಿಗಳು ಪ್ರಚಲಿತವಾಗಿರ್ತವೆ. ಅಂದರೆ ಉದಾಹರಣೆಗೆ ಒಂದು ಪರ್ಟಿಕ್ಯುಲರ್ ರಿಲಿಜಿಯನಲ್ಲಿ ಅವರು ಈ ಒಂದು ಡಿವೋರ್ಸ್ ಅನ್ನೋ ಒಂದು ಪಡೆಯೋದಕ್ಕೋಸ್ಕರ ಕೋರ್ಟ್ಗೆ ಬರುವಂಥ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಆದರೆ ಯಾರೇ ಆಗಿರಲಿ ಈ ಒಂದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಕೆಳಗಡೆ ಮದುವೆ ಆಗಿದ್ದಾರೆ, ನೋಂದಣಿ ಮಾಡಿದ್ದಾರೆ ಅಂತಂದಾಗ ಅವರು ಈ ರೀತಿ ಕೋರ್ಟಿಗೆ ಬಂದು ಕಾನೂನಿನ ಮೂಲಕನೇ ಅವರು ಡಿವೋರ್ಸ್ ಪಡ್ಕೋಬೇಕಾಗತ್ತೆ. ಅಲ್ಲಿ ಅವರು ಇಲ್ಲ, ನಮ್ಮ ಧರ್ಮದಲ್ಲಿ ಕೋರ್ಟ್ಗೆ ಬರೋ ಅವಶ್ಯಕತೆ ಇಲ್ಲ, ನಮ್ಮ ಧರ್ಮದಲ್ಲಿ ಹೇಳಿರುವಂಥ ಒಂದು ಡಿವೋರ್ಸನ್ನ ಪ್ರಕ್ರಿಯೆನ ನಾವು ಅನುಸರಿಸ್ತೀವಿ ಅಂತಂದರೆ ಕಾನೂನು ಅದನ್ನು ಮಾನ್ಯ ಮಾಡೋದಿಲ್ಲ ಸ್ನೇಹಿತರೆ. ಹಾಗಾಗಿ ಯಾಕೆ ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ನಂತರ ಈ ಡಿವೋರ್ಸ್ ಬಗ್ಗೆ ಮಾತಾಡಿದೆ ಅಂತಂದರೆ, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಿದ್ದರೆ ಅದನ್ನು ನೀವು ಅದರ ಮೂಲಕ ನೀವು ವಿಚ್ಛೇದನ ಪಡಿಬೇಕು ಅಂತಿದ್ರೆ ಕೋರ್ಟ್ ಮುಖಾಂತರ ಮಾತ್ರ ಸಾಧ್ಯ ಇದೆ ಸ್ನೇಹಿತರೆ, ಬೇರೆ ಪ್ರಕ್ರಿಯೆಗಳ ಮೂಲಕ ಸಾಧ್ಯ ಇಲ್ಲ. ಇದೇ ರೀತಿ ಕಾನೂನಿನ ಹಲವು ವಿಚಾರಗಳನ್ನು ತೆಗೆದುಕೊಂಡು ಪುನಃ ನಿಮ್ಮದೇ ಬರ್ತೀನಿ. ನಮಸ್ಕಾರ.